ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಫೌಂಡೇಶನ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬೇಸಿಕ್ಸ್ ಆಫ್ ಫಿಸಿಕ್ಸ್ ಅಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನೋ ಒಂದು ಸ್ಮಾಲ್ ಟಾಪಿಕ್ನ ಡಿಸ್ಕಸ್ ಮಾಡಲಿದ್ದೇವೆ. ಸಿ, ಇನ್ ಎವ್ರಿ ಫಿಸಿಕ್ಸ್ ಟಾಪಿಕ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಫಿಸಿಕಲ್ ಕ್ವಾಂಟಿಟಿ ಅಲ್ವಾ. ಸೊ ಬೇಸಿಕಲಿ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಅದರಿಂದ ನಾನು ಇವತ್ತು ಈ ವಿಡಿಯೋದಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಿದ್ದೇನೆ. ಓಕೆ, ಸೊ ಲೈಕ್ ವಾಟ್ ಈಸ್ ಕ್ವಾಂಟಿಟಿ, ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ, ವಾಟ್ ಆರ್ ದ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆ, ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟಿಗೆ ಈ ಟಾಪಿಕಲ್ಲಿ ನಾವು ಈ ಕ್ವಾಂಟಿಟೀಸ್ನ ನೋಡ್ತೀವಿ. ಫಸ್ಟ್ಗೆ ವಾಟ್ ಈಸ್ ಕ್ವಾಂಟಿಟಿ, ಸೆಕೆಂಡ್ ಒನ್ ಟೈಪ್ಸ್ ಆಫ್ ಕ್ವಾಂಟಿಟೀಸ್, physical quantities and examples. Okay, so let's get started with what is quantity. Generally quantity andrenu. So quantity andre it can be size alva. For example, size maybe it is a length, maybe it is a breadth, maybe it is a height. So generally size ನಾವು ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಲೆಂತ್ ವೈಸ್ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ ಅನ್ನೋದು ಕ್ವಾಂಟಿಟಿನೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಟ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನಂಬರ್, ಎಷ್ಟು ನಂಬರ್ ಇದೆ ಅನ್ನೋದು. ಸೊ ಮ್ಯಾಗ್ನಿಟ್ಯೂಡ್, ಫಾರ್ ಎಕ್ಸಾಂಪಲ್ ನೀವು ಒಂದು ಅಂಗಡಿಗೆ ಹೋದಾಗ ಏನಾದರೂ ತಗೋಬೇಕು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಸಕ್ಕರೆ. ಓಕೆ, ಸೊ ಜಸ್ಟ್ ಹೋಗಿ ನನಗೆ ಸಕ್ಕರೆ ಕೊಡಿ ಅಂತ ಕೇಳಲ್ಲ ನೀವು ಅಲ್ವಾ. ಸೊ ಒಂದು ನಂಬರ್ ಮೆನ್ಷನ್ ಮಾಡಿದ್ದೀರಾ, 1 kg, 2 kg, 3 kg ಅಂತ. ಓಕೆ, ಈ 1, 2, 3 ಅನ್ನೋದು ಒಂದು ನಂಬರ್, ದಟ್ ಈಸ್ ಎ ಮ್ಯಾಗ್ನಿಟ್ಯೂಡ್, ವೇರ್ kg ಇಸ್ ದ ಯೂನಿಟ್ ಆಫ್ ದ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ ನಂಬರ್ಸ್ ಇಂಡಿಕೇಟ್ಸ್ ಅ ಕ್ವಾಂಟಿಟಿ. ಇಲ್ಲಿ ಸಕ್ಕರೆ ಅನ್ನೋದು ಒಂದು ಕ್ವಾಂಟಿಟಿನೇ, ಬಟ್ ಯಾವುದರಲ್ಲಿ ಮೆಜರ್ ಮಾಡ್ತಾ ಇದೀವಿ, ನಂಬರ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಸೈಜ್ ಮತ್ತೆ ಮ್ಯಾಗ್ನಿಟ್ಯೂಡ್ ಮತ್ತೆ ಅಮೌಂಟ್ ಅನ್ನು ಸಹಿತ ನಾವು ಕ್ವಾಂಟಿಟಿ ಅಂತಾನೆ ಕರಿತೀವಿ. ಓಕೆ, ಸೊ ಇಲ್ಲಿ ನಾನು ಕ್ವಾಂಟಿಟಿ ಅಂತ ತಗೊಂಡ್ರೆ ಇಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ, ಬಟ್ ರೆಫರೆನ್ಸ್ ಕೊಡ್ಬೋದು. ಯಾವ ತರ, ಇಲ್ಲಿ ನೋಡಿ, ಕ್ವಾಂಟಿಟಿ ರೆಫರ್ಸ್ ಅಮೌಂಟ್, ಮ್ಯಾಗ್ನಿಟ್ಯೂಡ್, size and ವಾಸ್ಟ್ನೆಸ್. ಈ ವಾಸ್ಟ್ನೆಸ್ ಅಂತಂದ್ರೇನು, ನಾವು ಸೈಜ್ ಡಿಸ್ಕಸ್ ಮಾಡ್ತೀವಲ್ಲ, ವಾಸ್ಟ್ನೆಸ್ ಅಂದ್ರೆ ನಮಗೆ ಗೊತ್ತಿಲ್ಲದೆ ಅಂತಹ ಸೈಜ್, ಅದು ಸಹಿತ ನಾವು ವಾಸ್ಟ್ನೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯೂನಿವರ್ಸ್, ಇಟ್ ಈಸ್ ಎ ವಾಸ್ಟ್, ತುಂಬಾ ದೊಡ್ಡದಾಗಿದೆ ಅಂತ, ನಾವು ಲೆಕ್ಕ ಮಾಡದೇ ಇರೋಷ್ಟು ದೊಡ್ಡದು ಜಗತ್ತು. ಓಕೆ, ಸೊ ಈ 4 ಟರ್ಮ್ನ ನಾವು ಕ್ವಾಂಟಿಟಿ ಅಂತ ರೆಫರ್ ಮಾಡ್ಬೋದು. ದ ಫಸ್ಟ್ ಒನ್ ಅಮೌಂಟ್, ಸೆಕೆಂಡ್ ಒನ್ ಮ್ಯಾಗ್ನಿಟ್ಯೂಡ್, ಥರ್ಡ್ ಒನ್ ಸೈಜ್ ಅಂಡ್ ಫೋರ್ತ್ ಒನ್ ಇಟ್ ಈಸ್ ಎ ವಾಸ್ಟ್ನೆಸ್. ಸಪೋಸ್ ನಿಮಗೆ ಸರ್ ಇದೆಲ್ಲ ಅರ್ಥ ಆಗ್ತಿಲ್ಲ ನನಗೆ ಅಂತಂದ್ರೆ, ಸಿಂಪಲ್ ಆಗಿ ನೀವು ಏನೇ ಕೊಳ್ಬೇಕಂದ್ರು ಅಥವಾ ಮಾರ್ಬೇಕಂದ್ರು ತಗೋಬೇಕಂತಂದ್ರು ನೀವು ಒಂದು ವರ್ಡ್ ಯೂಸ್ ಮಾಡ್ತೀರಾ, ಎಷ್ಟು ಅಲ್ವಾ, ಹೌ ಮಚ್ ಅಂಡ್ ಹೌ ಮೆನಿ. ಇದನ್ನು ನಾವು ಕ್ವಾಂಟಿಟಿ ಅಂತ ಕರಿತೀವಿ. ಇನ್ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಹೌ ಮಚ್, ಹೌ ಮೆನಿ ಅಂತ ಕೇಳ್ತೀವಿ ಅಲ್ವಾ. ಇದನ್ನೇ ನಾವು ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಸೊ ಹೌ ಮಚ್ ಅಂಡ್ ಹೌ ಮೆನಿ ಇದನ್ನು ನಾವು ಕ್ವಾಂಟಿಟಿ ಅಂತ ಕರಿತೀವಿ. ಈ ಕ್ವಾಂಟಿಟೀಸ್ ಎಷ್ಟು ವಿಧದಲ್ಲಿ ನಾವು ಮೆಜರ್ ಮಾಡ್ಬೋದು. ಕ್ವಾಂಟಿಟೀಸ್ ಎಲ್ಲನೂ ಮೆಜರ್ ಮಾಡೋಕ್ಕಾಗುತ್ತಾ, ಇಲ್ಲ. ಎಕ್ಸಾಂಪಲ್ ನೋಡಿ, ಈ ಪೆನ್ ಇದೆ. ಓಕೆ, ಇದ್ರ ಲೆಂತ್ ಮೆಜರ್ ಮಾಡ್ಬೋದು, ಮಾಸ್ ಮೆಜರ್ ಮಾಡ್ಬೋದು, ಈ ಥಿಕ್ನೆಸ್ ಮೆಜರ್ ಮಾಡ್ಬೋದು ಅಲ್ವಾ. ಸೊ ಇವು ಮೆಜರೇಬಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದೇ ಯಾವುದು ಮೆಜರ್ ಮಾಡೋಕ್ಕಾಗಲ್ಲ, ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್, ನಿನ್ನ ಖುಷಿ ಮೆಜರ್ ಮಾಡೋಕ್ಕಾಗುತ್ತಾ. ಫಾರ್ ಎಕ್ಸಾಂಪಲ್ ಲೆಂತ್ ಆಫ್ ದಿಸ್ ಪೆನ್ಸಿಲ್ ಆರ್ ಪೆನ್ 15 ಸೆಂಟಿಮೀಟರ್ ಅಂತ ಹೇಳುತ್ತೆ. ಓಕೆ, ನನ್ನ ಹೈಟ್ ತಗೊಂಡ್ರೆ ಸೇ 6 feet ಅಂತ ಹೇಳ್ಬೋದು. ಇಲ್ಲಿ 6, ಇಲ್ಲಿ 15 ನಂಬರ್ಸ್, ಐ ಕ್ಯಾನ್ ಮೆಜರ್ ಇಟ್. ಬಟ್ ನಿನ್ನ ಖುಷಿನ ಮೆಜರ್ ಮಾಡೋಕ್ಕಾಗುತ್ತಾ ನಂಬರ್ಸ್ ಅಲ್ಲಿ, ಇಲ್ಲ.
ಎಮೋಷನ್ ಮೆಜರ್ ಮಾಡೋಕ್ಕಾಗುತ್ತಾ? ಇಲ್ಲ. ಫೀಲಿಂಗ್ಸ್ನ ಮೆಜರ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಈ ಕ್ವಾಂಟಿಟೀಸ್ನ ನಾವು ಮೆಜರ್ ಮಾಡೋಕ್ಕೆ ಆಗಲ್ಲ. ಅದರಿಂದ ಈ ಕ್ವಾಂಟಿಟೀಸ್ನ ನಾವು ಎರಡು ವಿಧದಲ್ಲಿ ಡಿವೈಡ್ ಮಾಡಿದ್ದೇವೆ. ಒಂದು ಫಿಸಿಕಲ್ ಕ್ವಾಂಟಿಟಿ, ಅಥವಾ ಕ್ವಾಂಟಿಟೀಸ್, ಇನ್ನೊಂದು ನಾನ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕಂತಂದ್ರೆ, these quantities can be measured. These quantities cannot be measured. ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಯಾವ್ದಾದ್ರು ಮೆಜರ್ ಮಾಡೋಕ್ಕಾಗಲ್ಲ. ಫೀಲಿಂಗ್ಸ್ ಮೆಜರ್ ಮಾಡೋಕ್ಕಾಗಲ್ಲ. ಅಂಡ್ ಎಮೋಷನ್ಸ್ ಮೆಜರ್ ಮಾಡೋಕ್ಕೆ ಆಗಲ್ಲ. ಎಮೋಷನ್ಸ್, ಓಕೆ. ಬಟ್ ನಾವು ಫಿಸಿಕ್ಸ್ ಅಲ್ಲಿ ನಾವು ಎಲ್ಲ ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ಬೋದು ಅಲ್ವಾ? ಸೈನ್ಸ್ ಅಲ್ಲಿ ಎಲ್ಲ ಕ್ವಾಂಟಿಟೀಸ್ನ ಮೆಜರ್ ಮಾಡ್ಬೋದು. ಅದರಿಂದ ನಮಗೆ ಈ ನಾನ್ ಫಿಸಿಕಲ್ ಕ್ವಾಂಟಿಟಿ ಇದೆಯಲ್ಲ, ಇದರ ಅವಶ್ಯಕತೆ ನಮಗೆ ಇಲ್ಲ. ಬಟ್ ನಾವು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಬೇಕು? ಎಸ್, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಯಾವುದು? ಫಿಸಿಕಲ್ ಕ್ವಾಂಟಿಟೀಸ್. ಓಕೆ. ಸೊ ಹಾಗಿತ್ತಂದ್ರೆ ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ? ದ ಕ್ವಾಂಟಿಟೀಸ್ ಕ್ಯಾನ್ ಬಿ ಮೆಜರ್ಡ್. ಯಾವ ಕ್ವಾಂಟಿಟೀಸ್ ಮೆಜರ್ ಮಾಡೋಕ್ಕಾಗುತ್ತೋ ಆ ಕ್ವಾಂಟಿಟೀಸ್ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಯಾವ ಕ್ವಾಂಟಿಟೀಸ್ ಮೆಜರ್ ಮಾಡೋಕ್ಕೆ ಆಗಲ್ವೋ ಆ ಕ್ವಾಂಟಿಟೀಸ್ ನಾವು ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಫಾರ್ ನಾನ್ ಫಿಸಿಕಲ್ ಕ್ವಾಂಟಿಟೀಸ್, ದಟ್ ಈಸ್ ದ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್. ಫಿಸಿಕಲ್ ಕ್ವಾಂಟಿಟೀಸ್ ಎಕ್ಸಾಂಪಲ್ ತುಂಬಾ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಲೆಂತ್ ತಗೋಬಹುದು, ಮಾಸ್ ಆಫ್ ದ ಬಾಡಿ ಮೆಜರ್ ಮಾಡ್ಬೋದು, ಓಕೆ, ವಾಲ್ಯೂಮ್ ಮೆಜರ್ ಮಾಡ್ಬೋದು, ತುಂಬಾ ಇದೆ. ಓಕೆ, ETC, ಓಕೆ, ತುಂಬಾ ಇದೆ. ಬಟ್ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಗೇನ್ ಡಿವೈಡೆಡ್ ಇಂಟು 3 ಸಬ್ ಕ್ಯಾಟಗರೀಸ್. ಅವು ಯಾವ್ಯಾವ ಅಂತ ನೋಡೋಣ. ಓಕೆ, ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಎಷ್ಟು ಡಿವಿಷನ್ಸ್ ಆಗಿದೆ ನೋಡೋಣ. ದ ಫಸ್ಟ್ ಒನ್ ನೀವು ನೋಡ್ಬೇಕಂದ್ರೆ, ದ ಫಸ್ಟ್ ಒನ್ ನೋಡ್ಬೇಕಂತಂದ್ರೆ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆನೇ ಮಾತಾಡ್ತಿರೋದು. ಓಕೆ, ಸೊ ಇಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿಬಹುದು, ಅಥವಾ ಈ ಫಂಡಮೆಂಟಲ್ ಕ್ವಾಂಟಿಟೀಸ್ ನಾವು ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿಬಹುದು. PQ in the sense physical quantity. Okay, next one that is derived quantities. Derived physical quantities. ನೆಕ್ಸ್ಟ್ ಮೂರನೇದು supplementary quantities. That is a physical quantities again. Okay, supplementary physical quantities. ಇಷ್ಟಾಯ್ತು. ನಮಗೆ ಯಾಕೆ ಈ ಫಿಸಿಕಲ್ ಕ್ವಾಂಟಿಟೀಸ್ 3 ಸಬ್ ಕ್ಯಾಟಗರಿ ಆಗಿ ಮಾಡಿದ್ದಾರೆ? ಕ್ವಶನ್. ಓಕೆ, ಬಿಕಾಸ್ ಈ ನಮ್ಮ ಫಿಸಿಕ್ಸ್ ಅಲ್ಲಿ ಕಲಿಯುವಂತ ಸ್ವಲ್ಪ ಫಿಸಿಕಲ್ ಕ್ವಾಂಟಿಟೀಸ್ ಹೇಗಿದೆ ಅಂದ್ರೆ ಡಿಪೆಂಡೆಂಟ್ ಆನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಗೊತ್ತಾಯ್ತು ನಮಗೆ,
ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅಲ್ವಾ. ಹಾಗಿತ್ತಂದ್ರೆ ಸ್ವಲ್ಪ ಫಿಸಿಕಲ್ ಕ್ವಾಂಟಿಟೀಸ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಇನ್ನೂ ಸ್ವಲ್ಪ ಫಿಸಿಕಲ್ ಕ್ವಾಂಟಿಟೀಸ್ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ನಾವು ಇಲ್ಲಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಾನು ಕರಿಬಹುದು. ನೆಕ್ಸ್ಟ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ನೆಕ್ಸ್ಟ್ ಒನ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ ಗೆ ನೋಡಿದ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಅಂತಂದ್ರೆ ಬೇಸಿಕ್, ಬೇಸಿಕ್ ಅಂತಂದ್ರೆ ಇಟ್ ಡು ನಾಟ್ ಡಿಪೆಂಡ್ಸ್ ಆನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ವಾ. ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತಂದ್ರೆ ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಡಿಪೆಂಡೆಂಟ್, ಯಾವ್ದ್ರ ಮೇಲೆ ಡಿಪೆಂಡ್ ಇಲ್ಲ, ಇಂಡಿಪೆಂಡೆಂಟ್. ಓಕೆ, ಅದನ್ನ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಡಿರೈವ್ಡ್, ಇಲ್ಲಿ ವರ್ಡ್ ಅಲ್ಲೇ ಹೇಳುತ್ತೆ ಡಿರೈವ್ಡ್, ತಗೊಂಡಿದ್ವಿ ಯಾವ್ದ್ರಿಂದ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇಂದ ನಾವು ಡಿರೈವ್ ಮಾಡಿದಂತ ಫಿಸಿಕಲ್ ಕ್ವಾಂಟಿಟಿನ ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ಬೋದು, ಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ ಇಲ್ಲೂ ಅಷ್ಟೇ. ಹಾಗಿತ್ತಂದ್ರೆ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಇಲ್ಲಿ ನಾವು ಬಾಡೀಸ್ ಬಗ್ಗೆ ಹೇಳಬೇಕಾದ್ರೆ ನಾವು ಸ್ವಲ್ಪ ಟರ್ಮ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಟರ್ಮ್ಸ್ನ ನಾವು ಕ್ವಾಂಟಿಟೀಸ್ ಅಂತ ಕರಿತೀವಿ, ಅದನ್ನೇ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಬಟ್ ಈ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಡಿ, ದಟ್ ಈಸ್ ಅ ಡೈಮೆನ್ಷನಲ್ ಬೇಸ್ ಮೇಲೆ ಇಟ್ಕೊಂಡು ನಾವು ಎರಡು ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ಒನ್ ಇಟ್ ಈಸ್ ಎ ಪ್ಲೇನ್ ಆಂಗಲ್, ಸೆಕೆಂಡ್ ಒನ್ ಸಾಲಿಡ್ ಆಂಗಲ್. ಸೊ ಪ್ಲೇನ್ ಮತ್ತೆ ಸಾಲಿಡ್ ಆಂಗಲ್ ಯಾವ್ದಕ್ಕೆ ರಿಲೇಟೆಡ್ ಅಂತಂದ್ರೆ, ಪ್ಲೇನ್ ಆಂಗಲ್ ಇಟ್ ಈಸ್ ರಿಲೇಟೆಡ್ ಟು 2-dimensional ಫಿಗರ್ಸ್ ಅಂಡ್ ಸಾಲಿಡ್ ಆಂಗಲ್ ಇಟ್ ಈಸ್ ರಿಲೇಟೆಡ್ ಟು 3-dimensional ಫಿಗರ್ಸ್. ಅದನ್ನ ನೆಕ್ಸ್ಟ್ ನೋಡೋಣ, ಓಕೆ, ಇನ್ ಡೀಟೇಲ್ ಆಗಿ. ಸೊ ಲೆಟ್ ಸ್ಟಾರ್ಟ್ ವಿತ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಸೊ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ನಾ ಹೇಳಿದೆ, the quantities which are independent from other physical quantities. ಇದನ್ನೇ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗಿತ್ತಂದ್ರೆ ಯಾವ ಕ್ವಾಂಟಿಟೀಸ್ ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಲ್ಲ? ಎಕ್ಸಾಂಪಲ್, ಮಾಸ್ ಆಫ್ ದ ಬಾಡಿ. ಮಾಸ್ ಆಫ್ ದ ಬಾಡಿ ಅಂತಂದ್ರೆ ವಿ ಮೆಜರ್ ಅ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ. ಮಾಸ್ ಅಂದ್ರೆ ಡೆಫಿನೇಷನ್ ನಮ್ಗೆ ಗೊತ್ತಿದೆ, ಬೇಸಿಕಲಿ ಇಟ್ ಈಸ್ ಎ ಅಮೌಂಟ್ ಆಫ್ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ ಈಸ್ ಕಾಲ್ಡ್ ಮಾಸ್ ಅಲ್ವಾ. ಸೊ ಇಲ್ಲಿ ನಾವು ಮಾಸ್ನ ಮೆಜರ್ ಮಾಡಬೇಕಾದ್ರೆ ಯಾವುದೇ ಬೇರೆ ಕ್ವಾಂಟಿಟೀಸ್ ನಾವು ಕನ್ಸಿಡರ್ ಮಾಡಲ್ಲ, ಜಸ್ಟ್ ವಿ ಆರ್ ಮೆಜರಿಂಗ್ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ ಅಲ್ವಾ. ಸೊ ಇಲ್ಲಿ ನಾನು ಫಸ್ಟ್ ಫಿಸಿಕಲ್ ಫಂಡಮೆಂಟಲ್ ಕ್ವಾಂಟಿಟಿ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋದೇ ಮಾಸ್. ಇದೇ ರೀತಿ ಇಂಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ ಯಾವ್ದಾದಿದೆ, ಮಾಸ್. ಲೆಂತ್ ನಾನು ಮೆಜರ್ ಮಾಡಬೇಕಾದ್ರೆ ಯಾವುದೇ ಎಕ್ಸ್ಟ್ರಾ ಕ್ವಾಂಟಿಟೀಸ್ ನಾವು ಕನ್ಸಿಡರ್ ಮಾಡಲ್ಲ, ಇದು ಇಂಡಿಪೆಂಡೆಂಟ್ ಆಗಿ ಮೆಜರ್ ಮಾಡ್ತೀನಿ. ಹೇಗೆ? ಲೆಂತ್ ನಾನು ನೋಡ್ಬೇಕಂದ್ರೆ ಜಸ್ಟ್ ಯೂಸಿಂಗ್, ಫಾರ್ ಎಕ್ಸಾಂಪಲ್ ನಾನು ಹೈಟ್ ನೋಡ್ಬೇಕಂದ್ರೆ ಜಸ್ಟ್ ಮೀಟರ್ ಟೇಪ್ ಇಟ್ಕೊಂಡು ನನ್ನ ಹೈಟ್ನ ಚೆಕ್ ಮಾಡ್ಕೊತೀನಿ. ಅಥವಾ ನಾನು ಲೆಂತ್ ಆಫ್ ದಿಸ್ ಪೆನ್ನ ಮಾಡ್ಬೇಕಂದ್ರೆ ಜಸ್ಟ್ ಯಾವುದು ಸ್ಕೇಲ್ ಯೂಸ್ ಮಾಡಿಕೊಂಡು ನಾನು ಮೆಜರ್ ಮಾಡ್ತೀನಿ. 15 ಸೆಂಟಿಮೀಟರ್ ಅಥವಾ 17 ಸೆಂಟಿಮೀಟರ್ ಇರುತ್ತೆ. ಓಕೆ, ಈ ತರ ನಾನು ಲೆನ್ನ ಮೆಜರ್ ಮಾಡಬೇಕಾದ್ರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ ಹೆಲ್ಪ್ನ ತಗೊಳ್ಳಿಲ್ಲ. ಆದ್ರಿಂದ ಈ ಲೆಂತ್ ಸಹಿತ ಇಂಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ, ಅದರಿಂದ ಇಟ್ ಈಸ್ ಫಾಲ್ಸ್ ಅಂಡರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಒನ್, ಟೈಮ್. ಟೈಮ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಫ್ರಮ್ ಅದರ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್, ಸ್ಟ್ರೆಂತ್ ಆಫ್ electric current. Strength of electric current. Okay, next one, amount of substance. This is also independent quantity. Next one, thermodynamic temperature. Okay, so last one, luminous intensity. Okay,
ಸೊ ಇಲ್ಲಿ ನಾವು ಕೌಂಟ್ ಮಾಡ್ಬೋದು ಎಷ್ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ ಅನ್ನೋದು. ಮಾಸ್ 1, ಲೆಂತ್ 2, ಟೈಮ್ 3, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ 4, amount of substance 5, thermodynamic temperature 6, next luminous intensity 7. So ನಮಗೆ fundamental quantities ಎಷ್ಟಿದೆ ಅಂತಂದ್ರೆ 7. It is fixed. Okay, fundamental physical quantities ಎಷ್ಟಿದೆ ಅಂತಂದ್ರೆ 7. ಯಾವ್ದು ಅಂತಂದ್ರೆ mass, length, time, strength of electric current, amount of substance, thermodynamic temperature, luminous intensity. ಈ 7 physical quantities comes under ಫಂಡಮೆಂಟಲ್ ಆರ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ಅರ್ಥ ಆಯ್ತಾ? ಸೊ ಈ ಕ್ವಶನ್ಸ್ NTS ಅಲ್ಲಿ, ಒಲಿಂಪಿಯಾಡ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ, ಓಕೆ, ಈ ಎಲ್ಲ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಿಕೊಂಡು ಎಷ್ಟು ನೀವು ಓದ್ಕೊಂಡ್ರೆ ಸಾಕು. ಓಕೆ, ಈ ಕ್ವಶನ್ಸ್ ಅಪಿಯರ್ ಆಗಿದೆ. ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇರ್ ಇನ್ ಫಿಸಿಕಲ್ ಕ್ವಾಂಟಿಟಿ ಅಂತ? 7. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ನೀವು ವರ್ಡ್ ಅಲ್ಲೇ ನೋಡಬಹುದು, ಡಿರೈವ್ಡ್. ಇಟ್ ಡಿಪೆಂಡೆಂಟ್ ಆನ್ ಅದರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಅದು ಹೇಗೆ ನೋಡೋಣ ಬನ್ನಿ. ಸೊ ಫಸ್ಟ್ ಡೆಫಿನೇಷನ್ ಬರೆದ್ರೆ, ದ ಕ್ವಾಂಟಿಟೀಸ್ which are dependent on other fundamental physical quantity. Physical quantities. ಇದನ್ನ ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಬೇಕಂದ್ರೆ, ನನಗೆ ಸ್ಪೀಡ್ ಬೇಕು, ಸ್ಪೀಡ್ ಆಫ್ ದ ಬಾಡಿ ಬೇಕು. ಸ್ಪೀಡ್ ಆಫ್ ದ ಬಾಡಿ ನನಗೆ ಡೈರೆಕ್ಟ್ ಸಿಗಲ್ಲ. ಹೇಗೆ ಮಾಡ್ತೀವಿ? ಸ್ಪೀಡ್ ನಥಿಂಗ್ ಬಟ್ ಹೌ ಫಾಸ್ಟ್ ದ ಬಾಡಿ ಇಸ್ ಮೂವಿಂಗ್ ಅಂತ ಹೇಳ್ತೇವೆ. ಓಕೆ, ಅದು ಮ್ಯಾಥಮೆಟಿಕಲಿ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇನ್ ಎ ಯೂನಿಟ್ ಟೈಮ್ ಅಂತ ಕರಿತೀವಿ. ಓಕೆ, ಸೊ ಸ್ಪೀಡ್ ಈಸ್ ಗಿವೆನ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಯೂನಿಟ್ ಟೈಮ್ ಅಥವಾ ಟೈಮ್ ಟೇಕನ್ ಅಂತಾನು ಬರೀಬಹುದು. ಓಕೆ, ಟೈಮ್ ಟೇಕನ್. ಓಕೆ, ಸೊ ಈ ಡಿಸ್ಟೆನ್ಸ್ ಅನ್ನೋದು ಏನು? ಲೆಂತ್. ಟೈಮ್ ಟೇಕನ್ ಅನ್ನೋದೇನು? ಟೈಮ್. ಓಕೆ, ಸೊ ನೀವು ನೋಡ್ಬೋದು, ಈ ಲೆಂತ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಅನ್ನೋದು ಸಹಿತ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಲ್ವಾ? ಸೊ ಈ ಸ್ಪೀಡ್ ಅನ್ನೋದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗುತ್ತೆ. ಸೊ ಅದರಿಂದ ನಾವು ಸ್ಪೀಡ್ನ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸ್ಪೀಡ್ ಈಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಹಾಗಿತ್ತಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಎಸ್. ಏನ್ ಕೊಡ್ಬೋದು? ವಾಲ್ಯೂಮ್ ಯಾವ ತರ ಬರೀತೀವಿ ಗೊತ್ತೇ ಇದೆ. ವಾಲ್ಯೂಮ್. ಓಕೆ, ವಾಲ್ಯೂಮ್ ಈಸ್ ಗಿವೆನ್ ಬೈ ವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈ ಲೆಂತ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಬ್ರೆಡ್ತ್ ಅನ್ನೋದು ಸಹಿತ ಲೆಂತ್ ವೈಸ್, ದಟ್ ಈಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ. Height is also length, that is also fundamental physical quantity, and volume is derived from 3 times of length. ಅದರಿಂದ ನಾವು ಇದು ಸಪೋಸ್ ಇದು ಕೀಬೋರ್ಡ್ ಆಗಿದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಸಾರಿ ಕೀಬೋರ್ಡ್ ಆಗಿದ್ರೆ, ಕ್ಯೂಬ್ ಆಗಿದ್ರೆ ಎಲ್ ಕ್ಯೂಬ್, ನಥಿಂಗ್ ಬಟ್ ಸೈಡ್, ಎಲ್ ಕ್ಯೂಬ್ ಅಂತ ಹೇಳ್ಬೋದು ಅಥವಾ ಎ ಕ್ಯೂಬ್ ಅಂತ ಹೇಳ್ತೀನಿ. ಓಕೆ, ಸೊ ಈ ವಾಲ್ಯೂಮ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗತ್ತೆ. ಇದೇ ತರ ನೀವು ಆಕ್ಸಲರೇಷನ್ ತಗೋಬಹುದು. ಆಕ್ಸಲರೇಷನ್ ಈಸ್ ಆಲ್ಸೋ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಯಾವ ತರ ಹೇಳ್ತೀರಾ ಆಕ್ಸಲರೇಷನ್ ಅಂದ್ರೆ? ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ವೆಲಾಸಿಟಿ ನಥಿಂಗ್ ಬಟ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಆಫ್ ಎ ಸ್ಪೀಡ್. ಸ್ಪೀಡ್ ಅಂತಂದ್ರೆ ಜಸ್ಟ್ ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ಮೆನ್ಷನ್ ಮಾಡ್ತೀವಿ, ಡೈರೆಕ್ಷನ್ ನೋಡೋದೇ ಇಲ್ಲ. ಓಕೆ, ಅದು ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್? ಓಕೆ, ಇಲ್ಲಿ ಆಕ್ಸಲರೇಷನ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅದನ್ನ ಯಾವ ತರ ಬರೀಬಹುದು ಅಂತಂದ್ರೆ, ಎ ಡಿ ವಿ ಡಿವೈಡೆಡ್ ಬೈ ಡಿ ಟಿ, ಅದು ಆ ತರ ಬರೀಬಹುದು. ಸ್ಕೇಲರ್ ಅಲ್ಲಿ ಯಾವ ತರ ಬರೀಬಹುದು? ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಇಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ವಿಲ್ ಬಿ ರೈಟಿಂಗ್ ಹಿಯರ್. ಆಕ್ಸಲರೇಷನ್ ಈಸ್ ಗಿವೆನ್ ಬೈ ಎ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ವಿ ಅಂದ್ರೆ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಟಿ ಅಂದ್ರೆ ಟೈಮ್. ಸೊ ಟೈಮ್ ಅಂದ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, velocity nothing but it is speed plus direction.
ಸೊ ಸ್ಪೀಡ್ ಆಲ್ರೆಡಿ ಡಿರೈವ್ ಮಾಡಿದ್ವಿ, ಇಟ್ ಇಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಯಾಕೆ? ಇಟ್ ಇಸ್ using from fundamental physical quantity, that is a length as well as time. Hence this acceleration is also derived physical quantity. ಈ ತರ ತುಂಬಾ ಇದೆ n numbers. ಸೊ ಅದರಿಂದ derived physical quantities numbers ಎಷ್ಟು ಅಂತಂದ್ರೆ ಇನ್ಫೈನೈಟ್. ಈ ತರ ಹೇಳ್ತಾ ಹೋದ್ರೆ ಇನ್ನು ಜಾಸ್ತಿ ಕ್ವಾಂಟಿಟೀಸ್ ಸಿಗುತ್ತೆ ನಿಮಗೆ. ಎಕ್ಸಾಂಪಲ್ ಏರಿಯಾ, ಎಕ್ಸಾಂಪಲ್ ಡೆನ್ಸಿಟಿ, ಎಕ್ಸಾಂಪಲ್ ಫೋರ್ಸ್, ಎಕ್ಸಾಂಪಲ್ ಮೊಮೆಂಟಮ್, ಈ ತರ ಹೇಳ್ತಾ ಹೋದ್ರೆ ಬರ್ತಾನೆ ಇರುತ್ತೆ. So adrinda derived physical quantities in physics is infinite, but fundamental quantities are in 7. Understood? Okay. So next one, that is supplementary physical quantity. Already fundamental physical quantities aitu, supplementary physical quantity aitu. But what about this derived physical quantity? What about this supplementary physical quantities? It is related to geometrical shape. For example, illon straight line ide. Illon straight line ide. They joined at a one point. I'll call it as a intersection. Okay. The space between these two lines represented by theta. The space between these two straight lines intersected one point is called theta. That is a plane angle. Illi space antakshana, it is a plane of sheet alli ಎರಡು straight lines meet ಆದರೆ ಅದ್ರ ಮಧ್ಯೆ ಇರುವಂತ ಸ್ಪೇಸ್ನೇ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಸೊ ಇದು 2D ಗೆ ಅಪ್ಲಿಕೇಬಲ್ ಆಗಿರುತ್ತೆ. ಓಕೆ, ಎಕ್ಸಾಂಪಲ್ ಸರ್ಕಲ್ ಆಗಿರ್ಬೋದು, ಆಂಗಲ್ನ ಫೈಂಡ್ ಮಾಡ್ಬೋದು. ಓಕೆ, ಯಾವಾಗ ಎರಡು ಸ್ಟ್ರೇಟ್ ಲೈನ್ಸ್ ಮೀಟ್ ಆಗೋ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಂದ ಆ ಎರಡರ ಮಧ್ಯೆ ಇರುವಂತ ಸ್ಪೇಸ್ನ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಓಕೆ, ಅದನ್ನ ನಾವು ಯಾವ ತರ ಡಿಫೈನ್ ಮಾಡ್ಬೋದು ಅಂತಂದ್ರೆ ಲೆಂತ್ ಬೈ ರೇಡಿಯಸ್ ಅಂತ ಇರುತ್ತೆ. ಲೆಂತ್ ಆಫ್ ದ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಅಂತ. ಅದು ಸ್ವಲ್ಪ ಆಮೇಲೆ ಕಲಿಯೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಗೆ ನಿಮಗೆ ಬರೋದು ಪ್ಲೇನ್ ಆಂಗಲ್. ಸೊ ಪ್ಲೇನ್ ಆಂಗಲ್, ಓಕೆ, ಅಂಡ್ ಇಟ್ ಈಸ್ ರಿಲೇಟೆಡ್ ಟು 2D, 2-dimensional figure. What about 3D? That we call it as a solid angle. So solid angle antandru, it is a plane angle only, but with respect to 3D, nothing but a space. Okay, so this is about supplementary physical quantities. So idr bagge hogta nimge artha agutte, but you please concentrate on fundamental quantity as well as derived physical quantity. Okay, so isto physical quantities in physics ಬಗ್ಗೆ ಆಯ್ತು. ಓಕೆ, ಸೊ ಆಲ್ರೆಡಿ ನಾವು ಕಲ್ತಿದ್ವಿ what is quantity, what is physical quantity, what are the types of physical quantity, that is a fundamental physical quantity, derived physical quantity and supplementary physical quantity. Fundamental physical quantities ಅಂದ್ರೆ 7 ಬರುತ್ತೆ, derived physical quantities ಅಂದ್ರೆ infinite ಬರುತ್ತೆ, ಅದೇ supplementary physical quantities ಅಂದ್ರೆ 2 ಬರುತ್ತೆ. One is plane angle, another one is solid angle. Okay, so ಇಷ್ಟಕ್ಕೆ ಈ ವಿಡಿಯೋ ನಾವು ಸ್ಟಾಪ್ ಮಾಡ್ತಾ ಇದ್ದೀನಿ. Again, see you soon in the next video. Until, take care, bye bye, be happy.